2007 ನಾನು ಸಿನಿಮಾ ಇಂಡಸ್ಟ್ರಿಗೆ ಸೇರಿಕೊಂಡೆ. ಆವಾಗ ನನಗೆ ಸಿನಿಮಾ ಇಂಡಸ್ಟ್ರಿ ಸ್ಟ್ರಕ್ಚರು, ಅದರ ರಚನಾತ್ಮಕ ವ್ಯವಸ್ಥೆ ಮತ್ತು ಅದರಲ್ಲಿರೋ ಹೇಗೆ ಅದು ಏನೇನು ನಡೆಯುತ್ತೆ ಇದು ಯಾವುದು ನನಗೆ ಗೊತ್ತಿರಲಿಲ್ಲ. ಆ ಟೈಮ್ನಲ್ಲಿ ಸೇರಿಕೊಂಡೆ. 8-10 ವರ್ಷ ನಾನು ಸತತವಾಗಿ ಕೆಲಸ ಮಾಡಿದಾಗ ನನಗೆ ಗೊತ್ತಾಯಿತು ಈ ವ್ಯವಸ್ಥೆ ಹೆಂಗಿದೆ ಅಂದರೆ ಒಂದು ಅನ್ಆರ್ಗನೈಸ್ ಸೆಕ್ಟರು, ಭಾಳ ಒಂದು ಸ್ಥಾಪಿತ ಹಿತಾಸಕ್ತಿಗಳು ಇಟ್ಕೊಂಡು ಅದರಲ್ಲಿ ಒಂದು ಭಾಳ ಪ್ರಭಾವಿಯಾದ ಬೇರೆ ಬೇರೆ ರಾಜಕೀಯ ಸಂಬಂಧಗಳಿರೋ ಒಂದು ಒಂದು ಪುರುಷ ಪ್ರಧಾನದ ಅಸಮಾನತೆಯ ತಾರತಮ್ಯದ ಮತ್ತು ಅನೈತಿಕ ಮನಸ್ಥಿತಿಗಳು ಅನೇಕರು ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿದ್ದಾರೆ. ಈಗ ನಾನು ನೇರವಾಗಿ ಕೇಳ್ತೀನಿ, ಈಗ ಸಿನಿಮಾ ಇಂಡಸ್ಟ್ರಿ ಅಂದರೆ ಅಲ್ಲಿ ಪ್ರೊಡ್ಯೂಸರ್ ಒಂದು ಟೀಮ್ ಇರುತ್ತೆ, ಡೈರೆಕ್ಟರ್ ಇರ್ತಾರೆ, ಅಸೋಸಿಯೇಟ್ಸ್ ಇರ್ತಾರೆ, ತಂತ್ರಜ್ಞರೆಲ್ಲ ಇರ್ತಾರೆ. ಹೇಗೆ ಅಂದರೆ ಚಿತ್ರ ನಟಿಯರಿಗೆ ಅಥವಾ ಮಹಿಳೆಯರಿಗೆ ಯಾವ ರೀತಿ ಟಾರ್ಚರ್ ಆಗ್ತಾ ಇದೆ, ಹೇಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಣೆ ಕೊಡ್ಬೋದು. ಇವಾಗ ಹೆಂಗೆ ಸಿನಿಮಾ ರಂಗ ಹೆಂಗೆ ಅಂದರೆ ಅನ್ರೆಗ್ಯುಲೇಟೆಡ್ ಸಿನಿಮಾ ರಂಗ ಅಂದಾಗ ಅಲ್ಲೇನೋ ಒಂದು ಸಂವಿಧಾನ, ನ್ಯಾಯ, ಈ ನ್ಯಾಯದ ಪರಿಕಲ್ಪನೆ ಇಲ್ಲವೇ ಇಲ್ಲ. ಅಲ್ಲೇನಿದೆ ಅಂದರೆ ಗಟ್ಟಿಯಾಗಿ ಅಲ್ಲಿ ಎಲ್ಲರೂ ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಕೆಲಸ ಮಾಡ್ತಾರೆ, ಹಾಕಿದ ದುಡ್ಡು ವಾಪಸ್ ಬರಬೇಕು. ಸೊ ಒಂದು ಸಿನಿಮಾ ರಂಗದಲ್ಲಿ ಏನಾಗತ್ತೆ ಅಂದರೆ ಅನೇಕರು ಅವರವರ ಒಂದು ರೀತಿಯ ಕಾಂಟ್ರಿಬ್ಯೂಷನ್ನು, ಅಂದರೆ ನೀವು ಇವಾಗ ಒಬ್ಬ ಬರವಣಿಗೆ ಮಾಡೋನು ಫಸ್ಟು ಕತೆ ಅದನ್ನು ರೆಡಿ ಮಾಡ್ತಾನೆ, ಅದಕ್ಕೆ ಒಂದು ಪ್ರೊಡ್ಯೂಸರು ಅದಕ್ಕೆ ದುಡ್ಡು ಹಾಕ್ತಾರೆ, ನಿರ್ದೇಶಕರು ಅದನ್ನು ಸ್ಕ್ರೀನ್ ಮೇಲೆ ತರೋದು, ತಂತ್ರಜ್ಞರು ಅದರ ಟೆಕ್ನಿಷಿಯನ್ಸು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾರೆ, ಕಾರ್ಮಿಕರು ಶೂಟಿಂಗ್ ಸ್ಪಾಟ್ಗಳಲ್ಲಿ ಇದ್ದಾಗ ಕೆಲಸ ಮಾಡೋದು, ನಟ ನಟಿಯರು ಅವರು ಒಂದು ಯಾವಾಗ ಅವ್ರ ಕೆಲಸ ಇರುತ್ತೋ ಆವಾಗ ಅವ್ರು ಬಂದು ಮಾಡ್ತಾರೆ. ಮತ್ತು ಆಮೇಲೆ ಅದರ ನಂತರ ಶೂಟಿಂಗ್ ಮುಗಿದ ಮೇಲೆ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ. ಪೋಸ್ಟ್ ಪ್ರೊಡಕ್ಷನ್ನಲ್ಲೂ ಬೇರೆ ಬೇರೆ ಡಬ್ಬಿಂಗ್ ಆಗುತ್ತೆ, ಅದರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಅದಾದಮೇಲೆ ಎಡಿಟಿಂಗ್, ಡಬ್ಬಿಂಗ್, CG ಅಂತ ಟೆಕ್ನಿಷಿಯನ್ ಆದಮೇಲೆ ಕೊನೆಗೆ ನಮಗೆ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು, ಎಕ್ಸಿಬಿಟರ್ ಬಂದುಬಿಟ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರೆ. ಸೊ ನಮಗೇನಾಗತ್ತೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇದ್ದಾಗ ಎಲ್ಲರೂ ಅವ್ರದ್ದೇ ಆದ ರೀತಿಯಲ್ಲೇ ಸಿನಿಮಾದ ಒಂದು ಗೆಲುವು ಸೋಲೋ, ಸಿನಿಮಾದ ಒಂದು ಸ್ಟಾರ್ಟಿಂಗಿಂದ ಫಿನಿಶಿಗೆ ಎಲ್ಲರೂ ಅವರ ರೀತಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಆದರೆ ಏನಾಗ್ಬಿಟ್ಟಿದೆ ಸಿನಿಮಾ ರಂಗ ಅಂದರೆ ಅದು ಒಂದು ದುಡ್ಡಿನ ಒಂದು ಸಿನಿಮಾ ರಂಗ ಇರೋದ್ರಿಂದ ಅದು ಭಾಳ ವರ್ಷದಿಂದ ಹಿಂಗೆ ಇದೆ. ಅದು ಒಂದು ರೀತಿ ಹೆಂಗೆ ಅಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದರಲ್ಲಿ ಏನು ಸಂದೇಶ ಇದೆ ಅಥವಾ ಏನು ಒಂದು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಎಷ್ಟು ಜನನ ಎಷ್ಟು ಒಂದು ಕಷ್ಟಪಟ್ಟು ಮಾಡಿದೆ, ಇದೆಲ್ಲ ಆಗಲ್ಲ. ಹಾಕಿದ ದುಡ್ಡು ವಾಪಸ್ ಬಂತಾ ಅನ್ನೋದೇ ಮುಖ್ಯ ಉದ್ದೇಶ ಸಿನಿಮಾದಲ್ಲಿ.